ಸರ್ ಫಸ್ಟ್ ಆಫ್ ಆಲ್ ನಾನು ಸಿನಿಮಾ ಬಿಟ್ಟು ಡಾಕ್ಟರ್ ರಾಜ್ಕುಮಾರ್ ಅವ್ರ ಫ್ಯಾನ್ ನಾನು. ಅಂದರೆ ಅವ್ರದ್ದು ಆ ಬ್ಲ್ಯಾಕ್ ಆ್ಯಂಡ್ ವೈಟ್ ಮೂವೀಸ್ ಎಲ್ಲ ನೋಡ್ತಾ ಇದ್ದೆ ನಾನು ಚಿಕ್ಕ ಹುಡುಗ ಇದ್ದಾಗ. ಕಡೆ ನಾನು ಎಲ್ಡರ್ಲಿ ಪೀಪಲ್ಲು, ಮದರ್ಸು, ಗ್ರ್ಯಾಂಡ್ ಮದರ್ಸ್, ಎಸ್ಪೆಷಲಿ ಲೇಡೀಸ್ ನಾನು ನೋಡ್ತಾರೆ. ನಾನು ಅದು ಮಾಡಿದ್ದೊಂದು ಗೊತ್ತಾಗುತ್ತೆ, ಅಳಕ್ಕೆ ಶುರು ಮಾಡ್ತಾರೆ. ಆಗಿದ್ದು ಗೊತ್ತಾಗಿ ಈ ಥರ ನಿಮ್ಮ ಒಂದು ಅಪ್ರಿಸಿಯೇಷನ್ ಮೇಲೆ ತುಂಬಾ ಖುಷಿ ಆಗುತ್ತೆ. ಸೊ ಅಷ್ಟು ಎಫರ್ಟ್ ಹಾಕಿ ಅಷ್ಟು ತಲೆ ಕೆಡಿಸ್ಕೊಂಡು ಮಾಡಿದ್ದಕ್ಕೆ ಸಾರ್ಥಕ ಆಯಿತು. ಯಾಕಂದರೆ ನನಗೆ ಹಾಡಕ್ಕೆ ಬರೋದಿಲ್ಲ. ನಾನು ಸಾಫ್ಟ್ ಅಲ್ಲ, ಬೈ ನೇಚರ್ ನಾನು ಆ ಥರ ಸಾಫ್ಟ್ ಏನೋ ಲೋ ಪ್ರೊಫೈಲ್ ಅಲ್ಲ. ನಾನು ಸ್ವಲ್ಪ ಜಾಸ್ತಿ ಮಾತು, ಅಗ್ರೆಸಿವ್ ಬಿಹೇವಿಯರ್ ನಂದು. ಯಾರಿಗಾದರೂ ಸ್ವಲ್ಪ ಓಲ್ಡರ್ ಪೀಪಲ್ಗೆ ಅದು ನಾನು ಅಂತ ಗೊತ್ತಾಗ್ಬಿಟ್ರೆ, ಎಸ್ಪೆಷಲಿ ಕ್ಯಾಬ್ ಅವರಾಗಲಿ, ಆಟೋ ಕಾಸು ತೊಗೊಳ್ಳಲ್ಲ ಸರ್. ಇಂಡಿಯಾದಿಂದ ಮೂಲೆಯಿಂದ ಮೆಸೇಜ್ಗಳು, ಆ ಕಮೆಂಟ್ಗಳು ಎಷ್ಟು ಚೆನ್ನಾಗಿ ಒಂದು ರೆಸ್ಪಾನ್ಸ್ ಮಾಡ್ತಾರೆ. ಓ ನೀವು ಇಲ್ಲಿದ್ದೀರ, ಓ ನೀವು ಹಿಂಗೆ ಮಾಡ್ತಾ ಇದ್ದೀರಾ. ಮಾಸ್ಟರ್ ಮಂಜುನಾಥ್ ಅವರ ಕೆರಿಯರಲ್ಲಿ ಸಾಂಗ್ಲಿಯನ ಮೇಜರ್ ರೋಲ್ ಪ್ಲೇ ಮಾಡುತ್ತೆ. ನಾನು ಇವತ್ತಿಗೂ ಆ ಸೀನ್ ಬಂದಾಗ ನಮ್ಮ ಮನೇಲಿ ನಾನು, ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ಮನೆಯಲ್ಲೆಲ್ಲ ನೋಡ್ಬೇಕಾದ್ರೆ ಭವ್ಯ ಮೇಡಮ್ ಪ್ರೆಗ್ನೆಂಟ್ ಆಗಿರುವಂಥ ಸೀನು ಏನೋ ಹೇಳಬೇಕಾದ್ರೆ ನೀವು ಅಲ್ಲಿಂದ ಎಕ್ಸಿಟ್ ಆಗ್ತೀರಾ. ಶಂಕರ ಸರ್ ಆಚೆ ಬಂದು ಯಾಕೋ ಅಂತಂದಾಗ ಈ ಥರ ನಾನು ತುಂಬ ಪ್ರೀತಿ ಕಮ್ಮಿ ಆಗ್ಬಿಡುತ್ತೆ ನನ್ನ ಮೇಲೆ ಇನ್ನು ಮುಂದೆ ಅಂದಾಗ ಎಷ್ಟು ಇಂಪ್ಯಾಕ್ಟ್ ಸೀನ್ ಅಂದರೆ ಆ ಟೈಮಲ್ಲೇ ಇವತ್ತಿಗೂ ಕಣ್ಣಲ್ಲಿ ಇರುವಂಥ ಸೀನ್. ಅಂದರೆ ಅಲ್ಲ, ನನಗೆ ನಿಜವಲ್ಲೂ ಆನೆಸ್ಟ್ಲಿ ಇದು ಇವಾಗಿನ ಈ ರೀಸೆಂಟಾಗಿ ನನಗೆ ಅರಿವು ಏನಾಗ್ತಾ ಇದೆ ಅಂದರೆ, ನನ್ನ ಕರಿಯರಲ್ಲಿ ಈಗ ನೀವು ಹೇಳಿದಾಗೆ SP ಸಾಂಗ್ಲಿಯಾನ ಅಥವಾ ಸಾಂಗ್ಲಿಯಾನ ನಿಮಗೆ ಒಂದಷ್ಟು ಇಂಪ್ಯಾಕ್ಟ್ ಆಗಿದೆ. ಇನ್ನೊಂದಷ್ಟು ಜನಕ್ಕೆ ಲವ್ ಮಾಡಿ ನೋಡು ನಂದು ಕಾಮಿಡಿ ಕ್ಯಾರೆಕ್ಟರ್ ಕಾಶ್ನಾಥ್ ಅವ್ರ ಜೊತೆ ಒಂದಷ್ಟು ಇಂಪ್ಯಾಕ್ಟ್ ಆಗಿದೆ. ನೋಡಿ ಸ್ವಾಮಿ ಒಂದಷ್ಟು ಜನಕ್ಕೆ, ರಣಧೀರ, ಯುದ್ಧಕಾಂಡ, ಅಂಜದ ಗಂಡು ಒಂದಷ್ಟು ಇದಕ್ಕೆ ಅವ್ರಿಗೆ ಇದ್ರದ್ದು ಅಷ್ಟು ಇದಿರಲ್ಲ. ಇನ್ನೊಂದಷ್ಟು ಜನಕ್ಕೆ ಅಂಬರೀಷ್ ಅವ್ರ ಜೊತೆ ಮತ್ಸರ ಮತ್ತು ಇನ್ನೊಂದಷ್ಟು ಇದೆಲ್ಲ ಮಾಡಿದ್ದೀನಿ ಅವ್ರಿಗೆ. ಸೊ ಅಂದರೆ ಆ ಒಂದು ಎಷ್ಟು ಸೆಟ್ ಆಫ್ ಗ್ರೂಪ್ಸ್ಗೆ ಯಾವ್ಯಾವ ರೀತಿ ಅದು ಎಕ್ಸೆಪ್ಟ್ ಆಗಿದೆ ಅನ್ನೋದು ನನಗೆ ಆಶ್ಚರ್ಯ ಆಗುತ್ತೆ. ನನಗೆ ಅದು ಪಾತ್ರ ಅಂದರೆ ನನಗೆ ನಾನು ಆ ಕ್ಯಾರೆಕ್ಟರ್ ಆಗಿ ಇದ್ರೆ ಹೇಗೆ ನಾನು ಎಮೋಟ್ ಮಾಡಬೇಕು, ಹೇಗೆ ಎಮೋಷನ್ಸ್ ಕೊಡಬೇಕು ಅಷ್ಟು ಮಾತ್ರ ಕೊಟ್ಟಿದ್ದೇವೆನಾ. ಅದು ನಿಜವಾಗ್ಲೂ ಅಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಆಗ ಮಾಡಿದಾಗ. ಆಗಿದ್ದು ಗೊತ್ತಾಗಿ ಈ ಥರ ನಿಮ್ಮ ಒಂದು ಅಪ್ರಿಸಿಯೇಷನ್ ಮೇಲೆ ತುಂಬಾ ಖುಷಿ ಆಗುತ್ತೆ. ಸೊ ಅಷ್ಟು ಎಫರ್ಟ್ ಹಾಕಿ ಅಷ್ಟು ತಲೆ ಕೆಡಿಸ್ಕೊಂಡು ಮಾಡಿದ್ದಕ್ಕೆ ಸಾರ್ಥಕ ಆಯಿತು. ಇಷ್ಟು ವರ್ಷ ಆದಮೇಲೂ ಈ ಥರ ಒಂದು ಒಳ್ಳೆ ಒಂದು ರಿಯಾಕ್ಷನ್ ಬರುತ್ತೆ ಅಂದರೆ ತುಂಬಾ ಖುಷಿ ಆಗುತ್ತೆ. ಎಸ್ಪೆಷಲಿ ಸ್ವಾತಿ ಕಿರಣಂ ಅಂತ ಒಂದು ತೆಲುಗು ಫಿಲ್ಮ್ ಮಾಡಿದೆ, ಮಮ್ಮೂಟಿಯವರು, ಕೆ ವಿಶ್ವನಾಥ್ ಸರ್ದು ಡೈರೆಕ್ಷನಲ್ಲಿ. ಅದು ನನ್ನ ಅಂದರೆ ಒನ್ ಆಫ್ ದ ಟಫೆಸ್ಟ್ ರೋಲ್ಸ್ ನಾನು ಮಾಡಿರೋದು ನನ್ನ ಇಡೀ ಕರಿಯರಲ್ಲಿ. ಯಾಕಂದರೆ ನನಗೆ ಹಾಡಕ್ಕೆ ಬರೋದಿಲ್ಲ. ನಾನು ಸಾಫ್ಟ್ ಅಲ್ಲ, ಬೈ ನೇಚರ್ ನಾನು ಆ ಥರ ಸಾಫ್ಟ್ ಏನೋ ಲೋ ಪ್ರೊಫೈಲ್ ಅಲ್ಲ. ನಾನು ಸ್ವಲ್ಪ ಜಾಸ್ತಿ ಮಾತು, ಅಗ್ರೆಸಿವ್ ಬಿಹೇವಿಯರ್ ನಂದು. ಅದರಲ್ಲಿ ಎಲ್ಲ ನನ್ನ ಒಂದು ಕೋರ್ ಕಾಂಪಿಟೆನ್ಸ್ ಅದರದ್ದು ತದ್ವಿರುದ್ಧವಾದಂಥ ಕ್ಯಾರೆಕ್ಟರ್. ನನಗೂ ಪುಣ್ಯಕ್ಕೆ ಏನು ಅಂದರೆ ನನಗೂ ಹಾಡು ಬರೋಲ್ಲ, ಮಮ್ಮೂಟಿ ಸರ್ಗೂ ಹಾಡು ಹೇಳಕ್ಕೆ ಬರಲ್ಲ. ಸೊ ಇಬ್ರು ಒಂದೇ ಬೋಟಲ್ಲಿ ಇದ್ದಿದ್ದರಿಂದ ಕೆ ವಿಶ್ವನಾಥ್ ಸರ್ಗೆ ನಾವು ಕೇಳಿದ್ದೀವಿ ಒಂದ್ಸತಿ ತಮಾಷೆ ಕೇಳಿದ್ವಿ, ಇಲ್ಲ ನಾವು ಯಾಕೆ ಕಾಣಿಸಿದ್ವಿ ನಿಮಗೆ ಅಂತ, ನಮ್ಗೆ ಬರಲ್ವಲ್ಲ ಇದು. ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ಬಟ್ ಅದು ಆ ಫಿಲ್ಮ್ ಆಗಿ ಅದರಲ್ಲಿ ನನ್ನ ಕ್ಯಾರೆಕ್ಟರ್ ಸತ್ತೋಗ್ತಾನೆ ಆಗಿ ಸರ್. ಅದಾದಮೇಲೆ ನಾನು ಎಷ್ಟು ಕಡೆ ನಾನು ಎಲ್ಡರ್ಲಿ ಪೀಪಲ್ಲು, ಮದರ್ಸು, ಗ್ರ್ಯಾಂಡ್ ಮದರ್ಸ್, ಎಸ್ಪೆಷಲಿ ಲೇಡೀಸ್ ನಾನು ನೋಡ್ತಾರೆ. ನಾನು ಅದು ಮಾಡಿದ್ದೊಂದು ಗೊತ್ತಾಗುತ್ತೆ, ಅಳಕ್ಕೆ ಶುರು ಮಾಡ್ತಾರೆ. ಹಿಂಗೆ ಹಿಡ್ಕೊಳ್ತಾರೆ. ಆ ಕ್ಯಾರೆಕ್ಟರ್ ಗಂಗಾಧರ ಅಂತ ಅಂದ್ಬಿಟ್ಟು ಅಳ್ತಾರೆ. ನನಗೆ ಅರ್ಥನೇ ಆಗ್ತಾರಲ್ಲ, ಏನು ಇವ್ರಿಗೇನೋ ಯಾರಾದರೂ ಮೊಮ್ಮಗನೋ ಮಗನೋ ಏನೋ ಅಂತ ನನಗೆ ತಕ್ಷಣ ನಂಗೆ ತಲೆಗೆ ಹೋಗ್ತಾ ಇರಲ್ಲ. ಆ ಸಿನಿಮಾಯಿಂದ ಈ ಎಫೆಕ್ಟ್ ಅಂತ ಗೊತ್ತಾಗ್ತಾ ಇರಲ್ಲ, ಏನಿರ್ಬೋದು ಅಂತ. ಇಲ್ಲ ನೀನು ಸಾಯ್ಬಾರ್ದಾಗಿತ್ತು ಅಂತ ಏನು ಹೇಳ್ತವ್ರು. ಅವಾಗ ಸಡನ್ ಆ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಇವರು ಅಂತ. ಸೊ ಅಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ನಾನು ಎಷ್ಟೇ ಅಂದರೆ ಅಷ್ಟರೊಳಗೆ ನಾನೊಂದು 67 ಸಿನಿಮಾ ಮಾಡಿದ್ದೀನಿ. ಬಟ್ ಇನ್ನೂ ನಾನು ರಿಯಲೈಸ್ ಮಾಡದೇ ಇರೋಷ್ಟು ರಿಯಾಕ್ಷನ್ಸ್ ಬರುತ್ತೆ ಸರ್. ಇವತ್ತಿಗೂ ಅಷ್ಟೇ ಹೈದರಾಬಾದ್ಗೆ ಹೋದರೆ ಕೆಲಸಕ್ಕೆಲ್ಲ ಹೋಗ್ತಾ ಇರ್ತೀನಿ. ಯಾರಿಗಾದರೂ ಸ್ವಲ್ಪ ಓಲ್ಡರ್ ಪೀಪಲ್ಗೆ ಅದು ನಾನು ಅಂತ ಗೊತ್ತಾಗ್ಬಿಟ್ರೆ, ಎಸ್ಪೆಷಲಿ ಕ್ಯಾಬ್ ಅವರಾಗಲಿ, ಆಟೋ ಕಾಸು ತೊಗೊಳ್ಳಲ್ಲ ಸರ್. ನಾನು ಜಗಳ ಆಡಿ ಅವ್ರಿಗೆ ಕೊಟ್ಟು ಇದು ಮಾಡಬೇಕು. ಇಲ್ಲ ನೀವು ಅದು ಬೇರೆ, ಆ ಪ್ರೀತಿ ಬೇರೆ, ನೀವು ಈ ಥರ ಮಾಡಬೇಡಿ, ಅದು ಸರಿ ಇಲ್ಲ ಅಂದರೆ ಇಲ್ಲ ನಾವು ಎಷ್ಟು ಸತಿ 20 ಸತಿ ನೋಡಿದ್ದೀನಿ, 30 ಸತಿ ನೋಡಿದ್ದೀನಿ, ನಿಮ್ಮ ಹತ್ರ ಹೆಂಗೆ ಕಾಸು ತೊಗೊಳ್ಳಿ, ನನ್ನ ಹತ್ರ ತೊಗೊಳ್ಳಿ, ಗಂಗಾಧರ ಹತ್ರ ತೊಗೊಬೇಡಿ, ನೀವು ನನ್ನ ಹತ್ರ ತೊಗೊಳ್ಳಿ ಅಂತ ಅಂದು ಫೋರ್ಸ್ ಮಾಡಿ ನಾನು. ಬಟ್ ಅದು ನನಗೆ ಇವತ್ತಿಗೂ ಅದು ತಲೆ ಐ ಕಾಂಟ್ ರ್ಯಾಪ್ ಮೈ ಹೆಡ್ ಅರೌಂಡ್ ಇಟ್. ಅಂದರೆ
ಅಷ್ಟು ಇಂಪ್ಯಾಕ್ಟ್ ಆಗಕ್ಕೆ ಸಾಧ್ಯನಾ ಅಂದರೆ ಆ ಥರನೂ ಒಂದು ಎಫೆಕ್ಟ್ ಆಗುತ್ತಾ? ನಾನು ಈ ಕೋವಿಡ್ ಬರೋ ತನಕ ನಂದು ಏನು ಸೋಷಿಯಲ್ ಮೀಡಿಯಾದಿಂದ ದೂರ ಇದ್ದೆ. ಏನೋ ಪರ್ಸ್ನಲ್ದು ಏನೋ ಒಂದು ನಮ್ಮ ಫ್ರೆಂಡ್ಸು, ಸ್ಕೂಲ್ ಫ್ರೆಂಡ್ಸು ಅವರು ಇವರು ಅವರೆಲ್ಲ ಇರ್ತಾ ಇದ್ರು. ಕೋವಿಡ್ ಟೈಮಲ್ಲಿ ಟೈಮ್ ಸಿಕ್ತು. ನನ್ನ ಸ್ವಾಮಿ ಫ್ರೆಂಡ್ ಯಾರು ಮಣಿ, ಕೆನಡಾಯಿಂದ ಅವನು ಇಲ್ಲ ನೋಡು ಎಷ್ಟು ಜನ ನಿನ್ನ ರೀಚ್ ಮಾಡಬೇಕು ಅಂತಿದ್ದಾರೆ, ನನಗೆ ಎಷ್ಟು ಜನ ಕೇಳ್ತಾರೆ, ಒಂದು ವಾರದಲ್ಲಿ ಅಟ್ಲೀಸ್ಟ್ ಒಬ್ರು ಕೇಳ್ತಾರೆ ಸ್ವಾಮಿ ಎಲ್ಲಿದ್ದಾನೆ, ಏನು ಮಾಡ್ತಾ ಇದ್ದಾನೆ, ನಮಗೆಲ್ಲೂ ಗೊತ್ತಾಗ್ತಾ ಇಲ್ಲ ಅಂತಾರೆ. ಇನ್ನೊಂದು ಓಪನ್ ಮಾಡಿ, ನೀವೇ ಮನೇಲಿ ಇದೆಯಾ, ಟೈಮ್ ಪಾಸ್ ಮಾಡ್ತಾ ಇದೆಯಾ, ಇಲ್ಲ ಕಣೋ ಕೆಲಸ ಇದೆ, ಮಾಡು ನಿನಗೆ ಅಟ್ಲೀಸ್ಟ್ ಜನಗಳಿಗೆ ಗೊತ್ತಾಗತ್ತೆ. ಸರಿ, ಆ ಟೈಮಲ್ಲಿ ಮಾಡಿದ್ದು ನನಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಅಷ್ಟೆಲ್ಲ ಪಿಕ್ಚರ್ಸ್ ಹಳೇದೆಲ್ಲ ಹುಡುಕಿ ಮಾಡಿ ನಾನೇ ಎಷ್ಟು ಗೊತ್ತಾಗುತ್ತೋ ಅಷ್ಟು ಫೋಟೋ ತೆಗೆದೆಲ್ಲ ಹಾಕಿದೆ. ಎಲ್ಲೆಲ್ಲಿಂದ ಗೊತ್ತಾ, ಇಂಡಿಯಾದಿಂದ ಮೂಲೆಯಿಂದ ಮೆಸೇಜ್ಗಳು, ಆ ಕಮೆಂಟ್ಗಳು ಎಷ್ಟು ಚೆನ್ನಾಗಿ ಒಂದು ರೆಸ್ಪಾನ್ಸ್ ಮಾಡ್ತಾರೆ. ಓ ನೀವು ಇಲ್ಲಿದ್ದೀರ, ಓ ನೀವು ಹಿಂಗೆ ಮಾಡ್ತಾ ಇದ್ದೀರಾ ನೋಡಿ, ನಾನು ಚಿಕ್ಕ ಹುಡುಗ ಇದ್ದಾಗ ನಿಮ್ಮ ಜೊತೆ ಒಂದು ಫೋಟೋ ತೆಗೆದಿದ್ದೆ, ಅಥವಾ ನಾನು ಈ ಸೀರಿಯಲ್ ನೋಡಿ ನನಗೆ ಈ ಹೆಸರಿಟ್ಟಿದ್ರು, ನನಗೆ ಈ ಸಿನಿಮಾ ನೋಡಿ ನಾನು ಈ ಥರ ಒಂದು ಕೆಲಸ ಮಾಡಿದೆ ನಾನು. ಆವಾಗ ಅದ್ರ ಪವರ್, ಅದ್ರ ವ್ಯಾಲ್ಯೂ ಇನ್ನಷ್ಟು ಹೆಚ್ಚು ಗೊತ್ತಾಯ್ತು ನನಗೆ. ಯಾಕಂದರೆ ಕರ್ನಾಟಕದಲ್ಲಿ ನಮ್ಮ ಬೆಂಗಳೂರು ನಮ್ಮ ಜನ ಆ ಪ್ರೀತಿ ಸಿಗ್ತಾನೆ ಇರುತ್ತೆ ನನಗೆ. ಬಟ್ ಇದು ಇಂಡಿಯಾ ಇಡೀ ಬೇರೆ ಬೇರೆ ಮೂಲೆಗಳಲ್ಲೂ ಈ ಥರ ಒಂದು ಇಂಪ್ಯಾಕ್ಟ್ ಆಗಿದೆಯಾ, ಜನಗಳಿಗೆ ಅಷ್ಟು ಪ್ರೀತಿ ಇದೆಯಾ ಅನ್ನೋದು ಮಾತ್ರ ಅದೊಂಥರ ಕಣ್ತೆರೆಸ್ತು. ನನಗೆ ತುಂಬಾ ಖುಷಿ ಆಯಿತು. ಜೊತೆಗೆ ನಿಮ್ಮ ಸಿನಿಮಾ ಜರ್ನಿಯಲ್ಲಿ ಒಂದಷ್ಟು ಜನ ಸರ್ಪ್ರೈಸ್ ಆಗಿರುವಂಥ ಒಂದಷ್ಟು ವ್ಯಕ್ತಿಗಳು ನಿಮ್ಮನ್ನು ಎಲ್ಲೋ ಸಿಕ್ಕಾಗಿ ಮಾತಾಡಿದ್ದು, ಈ ಥರದ್ದು ಇದರ ಮಧ್ಯೆ ಅಣ್ಣಾರು ತುಂಬ ಜನ ಕಲಾವಿದರ ಜೊತೆಗೆ ಅವರು ನಟನಿಷ್ಠ ಆದಾಗ ಅವ್ರು ಸಿಕ್ಕಾಗಿ ಮಾತಾಡೋದು ಎಲ್ಲ ಆಗಿರ್ತದೆ. ನಿಮ್ಮ ಮತ್ತು ಅಣ್ಣವರ ಒಂದು ಕಾಂಬಿನೇಷನ್ ವಿಷಯ ಏನಾದ್ರು ಇಂಟ್ರೆಸ್ಟಿಂಗ್ ಆಗಿರೋದು? ತುಂಬ ಇದೆ, ಒಂದು ಅಟ್ಲೀಸ್ಟ್ 2-3 ಇದೆ ಹೇಳೋವಂಥದ್ದು. ಸರ್, ಫಸ್ಟ್ ಆಫ್ ಆಲ್ ನಾನು ಸಿನಿಮಾ ಬಿಟ್ಟು ಡಾಕ್ಟರ್ ರಾಜ್ಕುಮಾರ್ ಅವ್ರ ಫ್ಯಾನ್ ನಾನು. ಅಂದರೆ ಅವ್ರದ್ದು ಆ ಬ್ಲ್ಯಾಕ್ ಆ್ಯಂಡ್ ವೈಟ್ ಮೂವೀಸ್ ಎಲ್ಲ ನೋಡ್ತಾ ಇದ್ದೆ ನಾನು ಚಿಕ್ಕ ಹುಡುಗ ಇದ್ದಾಗ. ಅವಾಗೆಲ್ಲ ಅಗೇನ್ ನಿಮಗೆ ಟಿ ವಿ ಇರ್ತಾ ಇರಲಿಲ್ಲ, ಏನಿರ್ತಾ ಇಲ್ಲ. ನಮ್ಮ ತಾಯಿ ತಂದೆ ಏನಾದ್ರು ಕೈಗೆ ಹೇಳ್ಕೊಂಡು ಹೋದರೆ ಥಿಯೇಟ್ರಿಗೆ ಹೋಗಿ ನೋಡೋವಂಥದ್ದು. ಸೊ ಒಂದಷ್ಟು ನೋಡಿದ್ದೆ. ಎಸ್ಪೆಷಲಿ ಅದು ಸಿನಿಮಾ ಹೆಸರು ನಂಗೆ ತಲೆಗೆ ಬರ್ತಾ ಇಲ್ಲ. ತುಂಬ ಸಿಂಪಲ್ ಕತೆ. ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಲಕ್ವ ಹೊಡೆದ್ಬಿಟ್ಟಿರ್ತದೆ, ಕೈ ಹಿಂಗೆ ಇಟ್ಕೊಂಡಿರ್ತಾರೆ ಅವರು. ಸರ್, ಇಡೀ ಸಿನಿಮಾ ನನಗೆ ಅರ್ಧ ಕೈನೇ ಆ ಕೈ ಆ ಶೇಪ್ ನೋಡ್ಕೊಂಡಿರೋದು, ಎಲ್ಲ ಚೇಂಜ್ ಆಗುತ್ತೆ ಅಂತ. ಒಂದು ಕಡೆ ಒಂದು ಬೆರಳು ಆ ಕಡೆ ಹೋಗಿಲ್ಲ. ಎಕ್ಸ್ಟ್ರಾ ಆಮೇಲೆ ಲಾಸ್ಟಲ್ಲಿ ಏನೊಂದು ಶಾಕ್ ಹೊಡೆದ್ಬಿಡುತ್ತೆ, ಕೈ ಸೇರಿ ಹೋಗುತ್ತೆ, ಫೈಟಿಂಗ್ ಮಾಡ್ತಾರೆ. ಬಟ್ ನಾನು ತಲೆಗೆಡಿಸ್ಕೊಂಡ್ಬಿಟ್ಟಿದ್ದೆ, ನಾನು ಹಿಂಗಿದು ಮಾಡ್ತಾರೆ. ಆಮೇಲೆ ಆ ಡೈಲಾಗ್ಗಳು, ಎಸ್ಪೆಷಲಿ ನಾನು ಆಲ್ರೆಡಿ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾಗ ಏನು ಮೈಥಾಲಜಿಕಲ್ ಕ್ಯಾರೆಕ್ಟರ್ಗಳು. ಸರ್, ಇವತ್ತಿನ ಥರ ಎಲ್ಲ ಈ ಪ್ಲಾಸ್ಟಿಕ್ಕು ಫೈಬರ್ ಇರ್ತಾರಲ್ಲ, ನಿಜವಾದ ನಿಜವಾದ ಕಿರೀಟ ಇಟ್ಬಿಟ್ರೆ ಅದೆಲ್ಲ ಹಾಕೊಂಡ್ಬಿಟ್ರೆ ಒಂದು 20-25 kg ಜಾಸ್ತಿ ಆಗೋರು. ಅದರಲ್ಲಿ ಆ ಗಾಂಭೀರ್ಯತನ, ನಡೆಯೋದು, 5 ಪೇಜ್ ಡೈಲಾಗು, 10 ಪೇಜ್ ಡೈಲಾಗು, ಹೆಂಗೆ ಅಪ್ಪ ಇಟ್ಕೊಳ್ತಾ ಇದ್ರು, ಏನು ಮಾಡ್ತಾ ಇದ್ರು. ಭಕ್ತ ಪ್ರಹ್ಲಾದ ಅಲ್ಲ, ಎಸ್ಪೆಷಲಿ ಪುನೀತ್ ಅವರು ಮತ್ತು ಡಾಕ್ಟರ್ ರಾಜ್ಕುಮಾರ್ ಇಬ್ಬರದು ಎಕ್ಸ್ಟ್ರಾರ್ಡನರಿ. ಸರ್, ನಮ್ಗೆ ಗೊತ್ತಾ, ಸೆಟ್ಟಲ್ಲಿ ಹೋಗ್ಬಿಟ್ಟು ಆ ಥರ ಇಟ್ಕೊಂಡು ಆ ಕೋಪದಲ್ಲಿ ನೋಡಿದಾಗ ಇವ್ರ ರಿಯಾಕ್ಷನ್ ಹೆಂಗಿರುತ್ತೆ ನಂಗೆ ಚೆನ್ನಾಗಿ ಗೊತ್ತು. ಅದರಲ್ಲಿ ಅವ್ರು ಮ್ಯಾಚ್ ಮಾಡ್ತಾರೆ ಅಂದರೆ ಅದು ನಿಜವಾದ ಒಂದು ಕಲೆ, ಅದು ನಿಜವಾದ ತೂಕ. ಸೊ ಫಸ್ಟ್ ಆಫ್ ಆಲ್ ಅವ್ರ ಬಿಗ್ ಫ್ಯಾನ್ ನಾನು. ನನಗೆ ನಮ್ದೊಂದು ಆರ್ಟಿಸ್ಟ್ ಅಸೋಸಿಯೇಷನ್ ಅಂತ ಒಂದು ಮಾಡಿದ್ವಿ 83ಯಲ್ಲಿ. ನಾನು ಅದರ ಒರಿಜಿನಲ್ ಮೆಂಬರ್, 300ನೇ ಮೆಂಬರ್ ಏನೋ ನಾನು. ಮಾಡಿಬಿಟ್ಟು ಸ್ವಲ್ಪ ಆ್ಯಕ್ಟರ್ಸ್ಗೆ ಪೇಮೆಂಟು ಅದು ಇದು ಪ್ರೊಟೆಕ್ಷನ್ ಕೊಡಬೇಕು, ನಾವೆಲ್ಲ ಸ್ವಲ್ಪ ಒಗ್ಗಟ್ಟಾಗಿರಬೇಕು ಅಂತ ಅಂದ್ಬಿಟ್ಟು ಎಲ್ಲರೂ, ಡಾಕ್ಟರ್ ರಾಜ್ಕುಮಾರ್ ಎಲ್ಲರೂ, ಅಂಬರೀಷ್ ಅವರು ಇವರು ಲೀಡ್ ಮಾಡಿ ಒಂಥರ ಒಂದು ಅಸೋಸಿಯೇಷನ್ ಫಾರ್ಮ್ ಮಾಡಿದ್ವಿ. ಅಲ್ಲಿ ನನಗೆ ಫಸ್ಟು ಈ ಇಂಟ್ರ್ಯಾಕ್ಷನ್, ನನ್ನ ಪುಣ್ಯಕ್ಕೆ ಯಾವುದೋ ಪಬ್ಲಿಕ್ ಫಂಕ್ಷನಲ್ಲಿ ಅಥವಾ ಬೇರೆ ಬೇರೆ ಕಡೆ ಆಗಿಲ್ಲ. ಅವ್ರು ಪ್ರೈವೇಟಾಗಿ ಕೂತಿದ್ರು. ನನಗೆ ಒಂದೇ ಆಶ್ಚರ್ಯ, ಬಾಯಿ ತಗೊಂಡು ಹಿಂಗೆ ನೋಡ್ತಾ ಇದ್ದೀನಿ, ಅವರೆಲ್ಲ ಅಷ್ಟು ಫ್ರೆಂಡ್ಲಿ ಆಗಿದ್ದಾರಲ್ಲ, ಅದು ಹಂಗೆ ಕಾಣಿಸ್ತಾರಲ್ಲ. ಇಲ್ಲಿ ಅಂಬರೀಷ್ ಅವರು ಏನೋ ತಮಾಷೆ ಮಾಡ್ತಾ ಇದ್ದಾರೆ, ರೇಗಿಸ್ತಾ ಇರ್ತಾರೆ. ನನಗೆ ಅವ್ರು ನೋಡಿ ಇವ್ರನ್ನೆಲ್ಲ ಹಿಂಗೆಲ್ಲ ರೇಗಿಸ್ತಾ ಇದ್ದಾರಲ್ಲ ಇವರು ಅಂತ. ಅವರು ಜೋಕ್ ಮಾಡ್ಕೊಂಡು ಅವ್ರನ್ನೂ ತಮಾಷೆ ಮಾಡ್ತಾಯಿದ್ರು. ಆವಾಗ ನನಗೆ ಒಂದು ಸತಿ ಮಾತಾಡಿ ಅಂತ ವಿಶ್ ಮಾಡಿದ್ರು. ಆಮೇಲೆ ನಾನೊಂದು ಮಾನವ ದಾನವ ಅಂತ ಒಂದು ಸಿನಿಮಾ ಮಾಡಿದ್ದೆ. ಅದರಲ್ಲಿ ಅಥವಾ ಈ ಬಂಧ ಅನುಬಂಧ ಯಾವುದೋ ಎರಡರಲ್ಲೊಂದು ಕಾಫಿಯಲ್ಲಿ ಸಕ್ಕರೆ ಬದಲು ಉಪ್ಪು ಹಾಕ್ಬಿಟ್ಟು ಬೇಕು ಅಂತ ಕೊಡ್ತೀನಿ ಯಾರಿಗೋ. ಅದನ್ನು ನೋಡಿದ್ದಾರೆ ಅವರು, ನನಗಿದು ಗೊತ್ತಿಲ್ಲ.
ನನಗೆ ಅವರು ತುಂಬ ಚೆನ್ನಾಗಿತ್ತು, ನನಗೆ ನೀನು ಉಪ್ಪು ಹಾಕ್ಬಿಟ್ಟು ಕಾಫಿ ಕೊಡಲ್ಲ ತಾನೇ ಅಂತಂದರು. 10 ಪೈಸಾ ನಂಗೆ ಗೊತ್ತಾಗ್ತಲ್ಲ ಏನು ಹೇಳ್ತಾ ಇದ್ದಾರೆ, ಯಾವುದ್ರ ಬಗ್ಗೆ ನಾನು ಯಾಕೆ ಇವ್ರಿಗೆ ಕೊಡಲಿ ಅಂತ ಫಸ್ಟ್ ನನ್ನ ತಲೆಯಲ್ಲಿ. ಆಮೇಲೆ ರಿಯಲೈಸೇಷನ್ ಆಯಿತು, ಆ ಸಿನಿಮಾಲ್ಲಿ ನಾನು ಮಾಡಿದ್ದನ್ನು ಇವರು ನೋಡಿ ಜ್ಞಾಪಕ ಇಟ್ಕೊಂಡು ಒಂದು ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ, ಒಂದು ಮುದ್ದು ಮಾಡ್ತಾ ಇದ್ದಾರೆ. ನೆಕ್ಸ್ಟು ಡಾಕ್ಟರ್ ರಾಜ್ಕುಮಾರ್ ಅವರು ನನ್ನ ಸಿನಿಮಾ ನೋಡಿದ್ರೆ ಅನ್ನೋ ನೆಕ್ಸ್ಟ್ ಖುಷಿ ತುಂಬಾ ಒಂಥರ. ಅಂದರೆ ನಾನು ನಿಜವಾಗ್ಲೂ ಮೆಜಾರಿಟಿ ಟೈಮ್ ಯಾರೇ ದೊಡ್ಡವರು ಸಣ್ಣವ್ರು ಏನೇ ಇದ್ರೂ ನನ್ನ ಮಾತುಗಳು ಚೆನ್ನಾಗಿ ಬರ್ತಾ ಇರ್ತದೆ. ಸರಿ, ಏನು ಮಾತು ಬರ್ತಾ ಇಲ್ಲ, ಏನು ನೋಡ್ಕೊಂಡಿದ್ದೀನಿ ನಾನು, ನೋಡಿಕೊಂಡು ಬ್ಲ್ಯಾಂಕ್ ಆಗೋದೆ. ಖುಷಿಯಾಗಿ ಹ್ಯಾಂಡ್ ಶೇಕ್ ಮಾಡ್ತೀನಿ, ಹಿಂಗೆ ಹತ್ರ ನಿಂತ್ಕೊಳ್ತೀನಿ, ಇವರೇನಾ ಅಂತ ಮುಟ್ಟು ನೋಡೋದು, ಇವರೇನಾ ಅಂತ. ಇದು ನನ್ನ ಫಸ್ಟ್ ಅವ್ರದ್ದು ರಿಯಾಕ್ಷನ್. ಅದಾದಮೇಲೆ ಹಲವಾರು ಬಾರಿ ಅವ್ರನ್ನ ಮೀಟ್ ಮಾಡಿದಾಗ ಅದೇ ಜ್ಞಾಪಕ ಇಟ್ಕೊಂಡಿರ್ತಾರೆ. ತುಂಬ ಒಂದು 10-15 ವರ್ಷ ಆದಮೇಲೆ ನನಗೆ ಈ ವಿಚಾರ ಗೊತ್ತಾಯಿತು. ಅವರು ತರಿಸ್ಕೊಳ್ತಾ ಇದ್ರಂತೆ ಸಿನಿಮಾ ರೀಲ್ಸನ್ನು ತರಿಸಿ ಅವ್ರ ಮನೆಯಲ್ಲೇ ಅವರು ನೋಡ್ತಾ ಇದ್ರಂತೆ. ಯಾವುದೇ ಏನಾದ್ರು ರೆಫರೆನ್ಸ್ ಒಳ್ಳೆ ಇದು ಅಂತ ಗೊತ್ತಾಯಿತು ಅಂದರೆ ಅವ್ರ ಮನೆಗೆ ನೋಡಿ, ಆಗ ನಮ್ಮ ಮನೇಲಿ ಲ್ಯಾಂಡ್ಲೈನೆಲ್ಲ ಇರಲ್ಲ ಸರ್, ಇದ್ರ ಫೋನ್ಗೆ ಇದು ಬಂದಿರೋದೇನೋ ನಮಗೆ, ಬಟ್ ಫೋನ್ ಮಾಡಿ ಅವ್ರು ವಿಶ್ ಮಾಡ್ತಾ ಇದ್ರಂತೆ. ಇಲ್ಲ ನೋಡಿದೆ ತುಂಬ ಚೆನ್ನಾಗಿದೆ. ಎಷ್ಟು ದೊಡ್ಡ ಮನಸ್ಸು ಸರ್, ಎಷ್ಟು ದೊಡ್ಡ ವ್ಯಕ್ತಿ. ಬಟ್ ನನಗೆ ಮರೆಯಲಾಗದಂಥ ಒಂದು ಇನ್ಸಿಡೆಂಟು ಅವ್ರ ಜೊತೆ ನಾನು ಕಾಲ ಕಳೆದಿದ್ದು ಅಂದರೆ ಚೆನ್ನೈಯಲ್ಲಿ, ಆಗ ಮಡ್ರಾಸ್, ರವಿಚಂದ್ರನ್ ಅವರು ಹಂಸಲೇಖ ಅವ್ರ ಜೊತೆ ರಣಧೀರ ಶೂಟಿಂಗು. ಹಂಸಲೇಖ ಅವರು ನನ್ನ ಕರ್ಕೊಂಡೋಗಿ ನೀನು ಬಾ, ನೀನು ಏನು ಹುಡುಗಿರೋ ಹಾಡು ಅಂತ. ನನಗೆ ಇದೆಲ್ಲ ಈ ಸ್ವಾತಿ ಕಿರಣಮೆಲ್ಲ ತುಂಬ ಮುಂಚೆ ಇದು. ನಾನು ಯಾರನ್ನ ಹಾಡಿದ್ರೆ ಆಮೇಲೆ ಎಲ್ಲ ಓಡೋಗ್ಬಿಡ್ತಾರೆ. ಇಲ್ಲ ಬಾ ನೀನು ನನ್ನ ಜೊತೆ ಬಾ ನೋಡೋಣ. ಇಲ್ಲ, ಹಂಸಲೇಖ ಸರ್, ಅಫ್ಕೋರ್ಸ್ ರವಿ ಸರ್ ಅಪ್ರೂವಲ್ ಅದು ಅವರ ಕನ್ಫರ್ಮೇಷನ್ ಇಲ್ದಿರ ಇವ್ರು ಮಾಡ್ತಾ ಇಲ್ಲ ನೀನು ಬಾ ಅಂತಂದ್ರು. ಕರ್ಕೊಂಡು ಹೋದ್ರು. ಅಲ್ಲಿ ರೆಕಾರ್ಡಿಂಗ್ ಸ್ಟುಡಿಯೋ ಹೋದ್ವಿ. ಅಲ್ಲಿ ಹೋದರೆ ನನ್ನ ಲಕ್ಗೆ ಡಾಕ್ಟರ್ ರಾಜ್ಕುಮಾರ್ ಅವರು SPB ಸಾರ್ ಇದ್ರು. ಡಾಕ್ಟರ್ ರಾಜ್ಕುಮಾರ್ ಅವರು ಈ ಸ್ವಾಮಿ ಶರಣಂ ಅಯ್ಯಪ್ಪ ಅದು ಇವತ್ತಿಗೂ ಕ್ಯಾಸೆಟ್ಗಳಲ್ಲಿ ಬರುತ್ತೆ ಸಾರ್ ಹಾಡ್ರದ್ದು, ಆ ಹಾಡಿನ ರೆಕಾರ್ಡಿಂಗ್ ನಡೀತಾ ಇತ್ತು ಅಲ್ಲಿ. ಸೊ ಅವ್ರದ್ದು ರೆಕಾರ್ಡಿಂಗ್ ಆದಮೇಲೆ ನಮ್ಮದು ಅಂತ ಹೇಳಿದ್ರು. ನಮ್ಗೆ ಇದೇ ಚಾನ್ಸ್, ಅವರು ಇದು ಮಾಡ್ತಾ ಇದ್ರೆ ಕೂತ್ಕೊಂಡು ಕೇಳಿಸ್ಕೊಳ್ತಾ ಇದ್ದೆ. ಒಂದು 10-15 ನಿಮಿಷದಲ್ಲೇ ಲಂಚ್ ಬ್ರೇಕ್ ಆಯ್ತು, ಮುಗೀತು ಅವ್ರದ್ದು. ನಾವು ಆಯಿತು ಅಂತಂದ್ವಿ. ಅವರು ನೀವೆಲ್ಲಿ ಹೋಗ್ತಾ ಇದ್ರ ಅಂದರು. ಇಲ್ಲ ನೀವು ಊಟ ಮಾಡಿ ಬಾ ಅಂತ, ಕ್ಯಾರಿಯರಲ್ಲಿ ತುಂಬ ಇದೆ ಅಂತಂದು ಅವ್ರ ಜೊತೆ ಆ ರೆಕಾರ್ಡಿಂಗ್ ಸ್ಟುಡಿಯೋಲಿ ಇವತ್ತು ಮರೆಯಲ್ಲ ಸರ್. ಒಂದು ಸಣ್ಣ ರೂಮು, ಸ್ಟೀಲ್ ಒಂಥರ ಈ ಇಲ್ಲ ಸ್ಟೀಲ್ ಟೇಬಲ್ಲು. ನಾನು ಈ ಕಡೆ ಕೂತಿದ್ದೀನಿ, ಅವ್ರದ್ದು ಊಟ ಎಲ್ಲ ಎತ್ತು ಸ್ವಲ್ಪ ಇದು ಹಾಕ್ಕೊಟ್ಟು ನಮಗೆ ಊಟ ಬಂದಿದ್ದು ಎಲ್ಲ ಮಿಕ್ಸ್ ಮಾಡಿಕೊಂಡು, ಏನು ಮಾಡಕ್ಕೆ ಬಂದಿದ್ಯಾ, ಏನು ಇಲ್ಲಿ ಇಲ್ಲ ನಾನು ಹಾಡಿಸ್ತಾ ಇದ್ದೀನಿ ಸರ್ ಅಂತಂದರು ಹಂಸಲೇಖ ಅವರು. SPB ಸಾರ್ ಇದ್ರು. ಹೌದಾ ಹಾಡ್ತೀಯಾ? ನಂದು ಇಲ್ಲ ಅಂಕಲ್, ಬರೋದಿಲ್ಲ ನನಗೆ ಹಾಡೋದಕ್ಕೆ. ಏನು ತಲೆ ಕೆಡಿಸ್ಕೊಂಬೇಡ, ಅವರು 1 2 3 ಅಂತಾರೆ, ಹಾಡ್ಬಿಡು, ಅವ್ರು ಮಿಗಿದೆಲ್ಲ ಅವ್ರು ನೋಡ್ಕೊಳ್ತಾರೆ ಅಂತಂದರು. ಹೌದಾ, ಅದು ಯೂಸ್ ಇಷ್ಟು ಸಿಂಪಲಾಗಿ ಹೇಳ್ತಾ ಇದ್ದಾರಲ್ಲ ಅಂತ. ಅದು ತಲೆಗೆ ಜ್ಞಾಪಕ ಇಟ್ಕೋ, ಅದು ಇದು ಏನೂ ನೀನು ಮಾಡಬೇಡ. ಅವರು ಕ್ಯೂ ಕೊಡ್ತಾರೆ, 1 2 3 ಅಂತಾರೆ, ಹಾಡು ಕ್ಲೀನಾಗಿ ಸ್ವಲ್ಪ ಉದ್ದ ಹಾಡು, ಸರಿ ಹೋಗುತ್ತೆ, ಎಲ್ಲ ಚೆನ್ನಾಗಿ ಬರುತ್ತೆ ಬಿಡು ಸರ್. ಇಷ್ಟು ಹೇಳಿದ್ರು. ಆಮೇಲೆ ಅಫ್ಕೋರ್ಸ್ SPB ಸಾರ್ ಇದ್ದರು, ಇವರೆಲ್ಲ ಇದ್ದರು. ಬಟ್ ಅದು ನನಗೆ ಎಷ್ಟು ಸತಿ ನನ್ನ ಬ್ರೈನಲ್ಲಿ ಲೂಪಲ್ಲಿ ಹಾಕೊಂಡು ಓಡಿಸ್ಬಿಟ್ಟಿದ್ದೀನಿ ಅದನ್ನು. ಹಿಂಗೆ ಹೋದೆ ಅವ್ರ ಜೊತೆ ಊಟ ಮಾಡಿದ್ದಕ್ಕೆ ಅದು ಸೂಪರ್ ಹಿಟ್ಟು. ಎಷ್ಟು 25 ಲಕ್ಷ ಕಾಪೀಸು ಸೇಲ್ ಆಯಿತು. ಅದೇ ಅನಿಸುತ್ತೆ ನನಗೆ. ಅವ್ರ ಜೊತೆ ಅವರ ಪಕ್ಕದಲ್ಲಿ ಕೂತು ಅವ್ರ ಊಟ ಸ್ವಲ್ಪ ಆ ಪಲ್ಯ ಅದೆಲ್ಲ ತಿಂದಿದ್ದಕ್ಕೆ ನನಗೆ ಅಷ್ಟು ಲಕ್ ಬಂತ ಏನೋ ಆ ಸಾಂಗಲ್ಲಿ. ಸೊ ಡೆಫಿನೆಟ್ಲಿ ಅಂದರೆ ಯಾವತ್ತೂ ಮರೆಯಲ್ಲ ನಾನು ಅದನ್ನು.